ಮುಖ್ಯಮಂತ್ರಿಗಳ ಕೊಲೆ ಪ್ರಯತ್ನ ಸರ್. ಮುಖ್ಯಮಂತ್ರಿಗಳ ಕೊಲೆ ಪ್ರಯತ್ನ ಸರ್. ಆ ದೇವ್ರ ದೊಡ್ಡವನು ನನ್ನ ಮಾಂಗಲ್ಯ ಉಳಿಸ್ಕೊಟ್ಟ. ಯಾಕೆ ಹೇಳ್ತಾ ಇದ್ದೀನಿ? ಏನಾಗಿದೆ ನನಗೆ? ಇನ್ನೇನಾಗ್ಬೇಕು ನೋಡಿ, ನಂದೊಂದು ಮಾತನಾಡ್ಸ್ಕೊಡ್ತೀರಾ? ಏನೇ ಅದು? ನನಗೆ ಮುತ್ತೈದೆ ಸಾವು ಬೇಕ್ರಿ. ಯಾಕೆ ಹೀಗೆ ಅಪಶಕುನದ ಮಾತಾಡ್ತಾ ಇದೀಯಾ? ಸಾಕಪ್ಪ, ಇವತ್ತೇ ನಿಮ್ ರಾಜಕೀಯ ಜೀವನಕ್ಕೊಂದು ದೊಡ್ಡ ನಮಸ್ಕಾರ ಹಾಕಿ ಹಳ್ಳಿಗೆ ಹೋಗಿ ರಾಮಕೃಷ್ಣ ಅಂತ ಹಾಯಾಗಿದ್ದು ಬಿಡೋಣ. ನೋಡು ಸೀತಾ, ಸ್ವಾತಂತ್ರ್ಯ ಚಳುವಳಿಯ ದಿವಸಗಳಲ್ಲಿ ಇಂಥ ಘಟನೆಗಳನ್ನ ದಿವಸ ಫೇಸ್ ಮಾಡ್ತಾ ಇದ್ದವನು ನಾನು. ಅಂತವನ ಹೆಂಡತಿ ನೀನು ಹೆದರ್ಕೊಳ್ಳೋದ? ನನ್ನನ್ಯಾರೇ ಸಾಯಿಸೋಕ್ ಬರ್ತಾರೆ. ಇಂಥ ಸಂದರ್ಭಗಳನ್ನು ಉಪಯೋಗಿಸ್ಕೊಂಡು ಕೆಲವರು ತಮಗಾಗದೇ ಇರೋನ ಸಾಯಿಸೋಕ್ ನೋಡ್ತಾರೆ. ಅಂಥವ್ರು ಯಾರೋ ನನ್ನ ಪಕ್ಕದಲ್ಲಿ ಇದ್ದಿರ್ಬೇಕು, ಅದಕ್ಕೆ ಹಾಗಾಗಿದೆ ಅಷ್ಟೇ. ಇಷ್ಟಕ್ಕೆಲ್ಲ ಪತಿವ್ರತೆ ಸಾವು ಹಾಗೆ ಹೀಗೆ ಅಂತ ಮಾತಾಡೋದ? ನೋಡು, ಬದುಕಿದ್ರೆ ಇಬ್ರು ಒಟ್ಟಿಗೆ ಬದುಕೋಣ, ಸತ್ರೆ ಇಬ್ರು ಒಟ್ಟಿಗೆ ಜೈ ಅಂತ ಬಿಡೋಣ ಅಷ್ಟೇ. ಸರ್, ನಿಮ್ಗಿಂತ ಶತ್ರುಗಳಿದ್ದಾರೆ ಅಂತ ನಾವು ಕನಸಲ್ಲೂ ತಿಳ್ಕೊಂಡಿರ್ಲಿಲ್ಲ ಸರ್. ಈಗ ನನಗೆ ಏನಾಗಿದೆ ಅಂತ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಾ ನೀವು? ಹೋಗಿ ನಿಮ್ ಕೆಲಸ ನೋಡ್ಕೊ, ಹೋಗಿ ಹೋಗಿ. ಶ್ರೀಧರ್ ಸರ್, I am extremely sorry sir. In spite of very tight security arrangements, ಈ ಘಟನೆ ನಡೆದೋಯ್ತು. ನೀವು ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಇನ್ಸ್ಪೆಕ್ಟರ್ ಅಮರ್. He is an asset to your department. I am really proud of him. ಇದು ನಿಮ್ ದೊಡ್ಡ ಗುಣ ಸರ್. ಎಲ್ಲಾ ಸೋಲ್ಗೂ ಪೊಲೀಸ್ನವ್ರನ್ನೇ ಪಾಯಿಂಟ್ ಔಟ್ ಮಾಡಿ ತೋರಿಸೋ ರಾಜಕಾರಣಿಗಳ ಮಧ್ಯೆ ನಾನು ಡಿಫರೆಂಟ್ ಅಂತಾನ? ಹಾಗೇನೂ ಇಲ್ಲ. ಇನ್ಫ್ಯಾಕ್ಟ್ ಹಾಗಂತ ಸೋತಾಗ ಕುಗ್ಗಬಾರದು, ಅನುಭವ ಅಂದ್ಕೋಬೇಕು. ಗೆದ್ದಾಗ ಹಿಗ್ಗಬಾರದು, ಜವಾಬ್ದಾರಿ ಜಾಸ್ತಿ ಆಯ್ತು ಅಂದ್ಕೋಬೇಕು. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಸಾಹೇಬ್ರ ಹೆಂಗಾತ್ರಿ? ಹಿಂಗಾಗ್ಬಾರ್ದಿತ್ರಿ. ಸರ್ಕಾರ ಅನ್ನೋ ಗುಡಿ ಒಳಗ ಕೂತಿರೋ ದೇವ್ರಿದ್ದಂಗ್ರಿ ನೀವು. ನಿಮಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಪೂಜಾನ ನಂಬ್ಕೊಂಡಿರೋ ಪೂಜಾರಿಗೆ ಪೂಜೆ ಮಾಡಕ್ ದೇವ್ರಿದ್ದಂಗ ಆಗ್ತಿತ್ರಿ. ವಿಷಯ ತಿಳಿದ ತಕ್ಷಣ ನನ್ನ ಬಾಯೆಲ್ಲ ಒಣಗೋತ್ರಿ, ಕೈ ಕಾಲೆಲ್ಲ ಚಡ್ಡ ರೋಗ ಬಂದ್ರ ನಡ್ಗಾಕತ್ತೈತ್ರಿ. ಏನ್ರಿ ನಿಮ್ ಡಿಪಾರ್ಟ್ಮೆಂಟ್ ನವ್ರು ಹಗಲತ್ತ ನಿದ್ದೆ ಮಾಡಕತ್ತೀರ ನೀವು? ಯಾರಂತ ತಿಳ್ಕೊಂಡಿರಿ ಅವ್ರನ್ನ? ದೇವ್ರಿ ಅವ್ರು. ಅವ್ರಿದ್ರ ಊರು ಜನ ನಾವೆಲ್ಲ. ಅಂತವ್ರಿಗೆ ಹಗಲತ್ತ ಹಿಂಗ ಆತು ಅಂದ್ರ ನಮ್ಮಂತವ್ರ ಪಾಡೇನ್ರಿ? ಏನ್ ಮಂಡಕ್ಕಿದ್ದ ಕೂತಿದ್ರಿ ನೀವೆಲ್ಲ? ನೋಡ್ರಿ, ಐ ಆಮ್ ಸಾರಿ ಸರ್. ಇದೊಂದು ಕಲ್ತ್ಬಿಟ್ರೆ ನೋಡ್ರಿ, ಸಾರಿ ಅಂತೀರಾ, ಇಲ್ದಿದ್ರು ಇನ್ ಮುಂದೆ ಹಿಂಗ ಆಗಕ್ಕಿಲ್ರಿ ಅಂತೀರಾ. ಎಕ್ಸ್ಕ್ಯೂಸ್ ಮಿ ಸರ್, ಇನ್ಮೇಲೆ ಹಾಗಾಗೋದಿಲ್ಲ. ಏನ್ ಖಾತ್ರಿ ಅದ ಅಂತ? ಸರ್, ಸಿಎಂ ಕೊಲೆಗೆ ಇದು 2ನೇ ಅಟೆಂಪ್ಟ್. ಅದಕ್ಕೆ ನಾವು ಅವ್ರಿಗೆ ಜೆಡ್ ಸೆಕ್ಯೂರಿಟಿ ಅರೇಂಜ್ ಮಾಡಿದೀವಿ. ಅವ್ರು ಡೆಲ್ಲಿಯಿಂದ ಬರೋದಕ್ಕೆ 48 ಅವರ್ಸ್ ಆಗುತ್ತೆ. ಪರಿಸ್ಥಿತಿ ಗಂಭೀರವಾಗಿರೋದ್ರಿಂದ ಅವ್ರಿಗೆ ಲೋಕಲ್ ಕಮಾಂಡೋಸ್ ನ ಏರ್ಪಾಡು ಮಾಡಿದೀವಿ. ವಿತ್ ಇನ್ ಶಾರ್ಟ್ ಟೈಮ್ ಅವ್ರು ರಿಪೋರ್ಟ್ ಮಾಡ್ಕೋತಾರೆ. ಸೊ ಇವತ್ತಿನ ಸಿಎಂ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿದೀವಿ. ಊಟ ಗುರು ಆಟೋನಿ ಗತಿ ಅವ ಬಹಳ ಶಾಣೆ. ನಾನು ಈ ಕಿವಿ ಮುಚ್ಕೊಂಡಿದ್ರಲ್ಲಿ. ಏ ಕಮಿಷನರ, ಸಿಎಂ ಸಾಹೇಬ್ರ ಜೀವನ ಪ್ರಾಣ ಕೊಟ್ಟು ಕಾಪಾಡ್ಬೇಕು. ಮತ್ತೆ ಅವ್ರನ್ನ ಕೊಲೆ ಮಾಡೋದಕ್ ಪ್ರಯತ್ನ ಪಟ್ಟವ ಯಾರು ಎಲ್ಲಿಯವ ಅದೆಲ್ಲ ನನಗ 24 ತಾಸೊಳಗ ನನ್ನ ಟೇಬಲ್ ಮೇಲೆ ಬಂದು ನಿಂತಿರ್ಬೇಕು. ಗೊತ್ತಾಯ್ತಿಲ್ಲ? ಸಾಹೇಬ್ರ ಬರ್ಲೇನ್ರಿ? ಹೊರಡಿ. ಬರ್ತೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ಹಿ ಇಸ್ ಮಿಸ್ಟರ್ ಕಾರ್ಯಪ್ಪ, ಕಮಾಂಡೋ. ನೈಸ್ ಮೀಟಿಂಗ್ ಯು. ನಮ್ಮನ್ನ ಸಿಎಂ ಬಾಡಿಗಾರ್ಡ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಓಕೆ, ಪ್ಲೀಸ್ ಕಮ್. ಕೀಪ್ ಇಟ್ ವಿತ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹಿ ಇಸ್ ಕಮಾಂಡರ್ ಕಾರ್ಯಪ್ಪ ಅಂಡ್ ಹಿ ಇಸ್ ಕಮಾಂಡರ್ ಜಾಧವ್. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಡೆಲ್ಲಿಯಿಂದ ಜೆಡ್ ಸೆಕ್ಯೂರಿಟಿ ಬರೋವರೆಗೂ ಇವ್ರು ನಿಮ್ಗೆ ಬಾಡಿಗಾರ್ಡ್ಸ್ ಆಗಿ ಕೇರ್ ತಗೊಳ್ತಾರೆ. ಇದೆಲ್ಲ ಯಾಕೆ ಬೇಕ್ರಿ ನನಗೆ? ಸರ್, ಇದು ನಮ್ಮ ಹೈಯರ್ ಆಫೀಸರ್ಸ್ ತೀರ್ಮಾನ. ಹೌದಾ ಸರ್? ವಿತ್ ಯುವರ್ ಪರ್ಮಿಷನ್ ನಾವು ನಿಮ್ ಮನೇನ ಚೆಕ್ ಮಾಡಬಹುದು. ಅಮರ್, ಇವ್ರನ್ನ ಕರ್ಕೊಂಡೋಗಿ ಮನೆ ತೋರಿಸಿ. ಆಲ್ ರೈಟ್, ಥ್ಯಾಂಕ್ ಯು ಸರ್. ಪ್ಲೀಸ್. ಓಕೆ. ಇದು ವಿಐಪಿ ಗೆಸ್ಟ್ ರೂಮ್. ಐ ಸಿ. ಸಾಂಬಾರ್ ಗುಡ್ ಕಮ್ಮಿ ಹಾಕಪ್ಪ. ಆಯ್ತಮ್ಮ. ಗುಡ್ ಮಾರ್ನಿಂಗ್ ಮೇಡಮ್. ಸಿಎಂ ಅವರ ಹೊಸ ಸೆಕ್ಯೂರಿಟಿ. ಮೇಡಮ್ ಸಿಎಂ ಅವ್ರ ವೈಫ್.
ಇದು ಸಿಎಂಒ ಚೇಂಬರ್. ಬನ್ನಿ ಮೇಲೆ. ಮಾಡಿ ಮೇಲೆ 3 ರೂಮ್ ಇದೆ. ಅದರಲ್ಲಿ ಇದು ಸೇಮ್ ಬೆಡ್ರೂಮ್. ಈ ವಿಂಡೋನ ಸ್ಟ್ರಾಂಗ್ ಮೆಟಲ್ ಇಂದ ಕವರ್ ಮಾಡಿಸಿ. ಓಕೆ ಸರ್. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಡೆದ ಮುಖ್ಯಮಂತ್ರಿಯವರ ಹತ್ಯೆ ಪ್ರಕರಣದ ಕೆಲವು ಘಟನೆಗಳ ದೃಶ್ಯಾವಳಿಗಳನ್ನು ನಮ್ಮ ಕ್ಯಾಮೆರಾ ತಂಡ ವೀಕ್ಷಕರಿಗಾಗಿ ಚಿತ್ರಿಸಿಕೊಂಡು ಬಂದಿದ್ದು, ಈ ಘಟನೆಗಳ ಪೂರ್ಣ ವಿವರವನ್ನು ನಮ್ಮ ಮುಂದಿನ ವಾರ್ತೆಯಲ್ಲಿ ನೀಡುತ್ತಿದ್ದೇವೆ. ಮಿಸ್ಟರ್ ಅಮರ್, ಸಿಎಂ ಅಸೋಸಿಯೇಷನ್ ಅಟೆಂಡ್ ಮಾಡಿದಾಗ ಅಲ್ಲಿ ಬಂದು ಕವರೇಜ್ ಮಾಡ್ರು ಎಲ್ಲ ಟಿವಿ ಚಾನೆಲ್ಗಳ ವಿಡಿಯೋ ಕ್ಯಾಸೆಟ್ ಬೇಕು. ಅದನ್ನ ನಾನು ಅರೇಂಜ್ ಮಾಡ್ತೇನೆ. ಓಕೆ. ಬದುಕಿಯ ನೀನು ಆಟು ತಗ್ಗಿಸಿದ್ದೀನಿ ಈಟು ತಗ್ಗಿಸಿದ್ದೀನಿ ಅಂತ ಹೇಳಿ ಮಂಗಳೂರಿಂದ ಬೆಂಗಳೂರು ತನಕ ಹೇಳ್ಕೊಂಡು ಬಂದಿಲ್ಲ. ಏನಾಗ್ತದೆ ನಮ್ಮ ಪರಿಸ್ಥಿತಿ? ಮಂಗನಕಾಯಿ ಹೂವ ಕೊಟ್ರ ಮೂಸಿ ನೋಡಿ ಮುಕ್ಕಳ ಕಟ್ಕೊಳತ್ತಂತೆ. ಪಾಟೀಲ, ನನ್ನ ಹತ್ರ ಮಸ್ಕಿರಿ ಹೋಗಬೇಡ. ನಾನು ಪ್ರೊಫೆಷನಲ್ ಕಿಲ್ಲರ್. ಇದುವರೆಗೂ ನನ್ನ ಟಾರ್ಗೆಟ್ ಫೇಲ್ ಆಗಿಲ್ಲ. ನೀನ್ ಈ ವಿಷಯಕ್ಕೆ ನಾನು ಕೊಟ್ಟಿರೋದು 24 hours ಟೈಮ್. ಇನ್ನು 15 hours ಟೈಮ್ ಇದೆ. ಏ ಲಾಲ್ಯ, ನಿನ್ನ ಮಾತು ಕಟ್ಕೊಂಡು ಇವನನ್ನ ಕರೆಸಿದ್ರಲ್ಲಿ ನನ್ ಕಿರಾ ತಗೊಂಡು ಜರ ಬರೋ ತನಕ ಬಡ ಅಂತ ಹೊಡ್ಕೋಬೇಕು. ಕಡೆ ವೀರಭದ್ರ, ನನ್ನ ಕಾಪಾಡುಪಾ, ಕಾಪಾಡು. ಈ ಟೋನಿ ಅವಕಾಶ ಬಂದಾಗ ಹೊಡಿಯೋನಲ್ಲ, ಅವಕಾಶ ಮಾಡ್ಕೊಂಡು ಹೊಡಿಯೋನು. ಓಹೋ, ಸಿಎಂ ಬಂದ್ ನಿನ್ ಮುಂದೆ ನಿಂತ್ಕೊಂಡು ಮಂಗಳೂರಿಂದ ಬಂದಿದಿ, ಸಿಕ್ಕ 2 ಅವಕಾಶನ ಕಳ್ಕೊಂಡಿದಿ, ಇನ್ನು 3ನೇ ಅವಕಾಶನ ಕಳ್ಕೊಬೇಡ ತಮ್ಮ ಅಂತ ಹೇಳಿ ನಿನ್ ಮುಂದೆ ಬಂದು ಇದ್ದಿರ್ಬೇಕಾಗಿತ್ತೇನ? ಏಯ್, ಫಸ್ಟ್ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡು. ನೀನ್ ಹೇಳಿದ ಟೈಮ್ಗೆ ನಿಮ್ ಸಿಎಂ ಹೆಣ ಬಿದ್ದಿರುತ್ತೆ. ಆಗ ಬೀಳ್ಲಿಲ್ಲ ಅಂದ್ರೆ ನೀನ್ ಕೊಟ್ಟ 50 ಲಕ್ಷ ರೂಪಾಯಿ ಜೊತೆಗೆ ಇನ್ನೂ 50 ಲಕ್ಷ ರೂಪಾಯಿ ಸೇರ್ಸ್ಕೊಡ್ತೀನಿ. ಕೊಡ್ತಿ. ಇವನ್ ಹೊಸ ಕದಿ ಗೊತ್ತೇ ನಿನ್ಗ? ಸಿಎಂ ಸಾಹೇಬರು ಮನೆ ಬಿಟ್ಟು ಆಚೆ ಬರಂಗಿಲ್ಲ, ಬಹಳ ಬಂದೋಬಸ್ತ್ ಆಗೈತಿ. ಸುರಂಗ ತೋಡ್ಕೊಂಡು ಹೊಡಿತೀರ. ಸುರಂಗ ತೋಡ್ ಹೊಡಿತೀನೋ ಫಿರಂಗಿ ತಗೊಂಡು ಹೊಡಿತೀನೋ ಅದೆಲ್ಲ ನಿನ್ಗೆ ಬೇಕಾಗಿಲ್ಲ. ನೋಡು, 8:45ಗೆ ಬಾಂಬೆ ಫ್ಲೈಟ್ ಇದೆ. ಅದಕ್ಕೆ ಟಿಕೆಟ್ ಕನ್ಫರ್ಮ್ ಮಾಡು ಅಷ್ಟೇ. ಕಮ್. ನನ್ನ ಹೆಡಬುರ್ಗಿ ಕಟ್ಟಿದ್ದಲ್ಲ ಜರ ಅಲ್ಲಾಗಿ ವಾಸ್ತೆ ಚೂಪ್ ಹಿಡ್ತಿ. ಅವನು ಬಹಳ ಡೇಂಜರ್ ಮನುಷ್ಯ ಐತೆ. ನೀವ್ ಹಿಂಗೆ ಕೋಪದಲ್ಲಿ ಕೂಗಾಡ್ತಾರೆ ಇಲ್ಲ, ನಿಮ್ದು ಅಡ್ವಾನ್ಸ್ ತಗೊಂಡ್ ನಿಮ್ ಮುಖದ ಮೇಲೆ ಬಿಸಾಕಿ ಹೋಗ್ತಾರೆ. ನಾಳೆ ನಿಮ್ದು ಕೆಲಸ ಆಗ್ತೈತೆ. ಆಗುದಿಲ್ಲ. ಜರ ಮೂಚಲೇಕೋ ಬೇಟೋಜಿ. ಅಮ್ಮ ಅನು, ಅಮ್ಮ, ಅಪ್ಪ ಇಲ್ಲಿ. ಅಲ್ಲಿ ಭಗವದ್ಗೀತೆ ಓದ್ತಾ ಕೂತಿದ್ದ. ಅಪ್ಪ ಅಪ್ಪ ಅಪ್ಪ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು ಈಗ? ಕೂಲ್ ಡೌನ್, ಕೂಲ್ ಡೌನ್. ನಿಮ್ಮನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ರು ಅನ್ನೋ ವಿಷಯ ಕೇಳಿ ಕೂಡ ನಾವು ಕೂಲ್ ಆಗಿರ್ಬೇಕಾ? ಓ ಅದಾ? ಆ ಯಮ ಯಾರನ್ನೋ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಹತ್ರ ಬಂದ. ಅಡ್ರೆಸ್ ತಪ್ಪು ಅಂತ ಗೊತ್ತಾಗಿ ಹೊರಟೋದ. ನೀವು ತಮಾಷೆ ಮಾಡಿದ ತಕ್ಷಣ ನಮ್ಗೆ ಆತಂಕ ಕಡಿಮೆ ಆಗತ್ತಮ್ಮವ. ಪರಿಸ್ಥಿತಿನ ಧೈರ್ಯವಾಗಿ ಎದುರಿಸಬೇಕು ಅಂದ್ರೆ ಮಹಾತ್ಮ ಗಾಂಧಿಯವರು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಮದ್ದು ಗುಂಡಿನಿಂದನೂ ಅಲ್ಲ, ಕತ್ತಿ ಕಟಾರಿಯಿಂದನೂ ಅಲ್ಲ, ಆತ್ಮಬಲದಿಂದ. ಏನಾದ್ರೂ ಮಾತಾಡಿದ್ರೆ ನಿಮ್ ಕಣ್ ಮುಂದೆ ಮಹಾತ್ಮ ಗಾಂಧಿನೇ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಯಾಕೆ ಪಿಂಕಿ ಮಂಕಾಗಿದ್ದಾಳೆ? ಈ ವಿಷಯ ತಿಳಿದಾಗಿಂದ ಅವಳು ಯಾರ ಹತ್ರನೂ ಮಾತಾಡ್ತಾ ಇಲ್ಲಪ್ಪ. ಬಾ ಮರಿ, ಬಾ ಬಾ ಬಾ. ನೀನು ನಗನಗ್ತಾ ಇರ್ಬೇಕು. ಇವತ್ತು ನಿನ್ನ ಬರ್ತ್ಡೇ ಅಲ್ವಾ? ನಾನ್ ಬರ್ತ್ಡೇ ಮಾಡ್ಕೊಳ್ಳಲ್ಲ. ಯಾಕಮ್ಮ? ಯಾಕೆಂದ್ರೆ ಇವತ್ತು ಬ್ಯಾಡ್ ಡೇ. ಯಾರಮ್ಮ ಹೇಳಿದ್ದು? ಮಮ್ಮಿ ಡ್ಯಾಡಿ. ಯಾಕಮ್ಮ ಹಾಗೆ ಹೇಳಿದೆ? ಮತ್ತಿನ್ನೇನಪ್ಪ, ಇಂತ ಪರಿಸ್ಥಿತಿಲಿ ಅವಳು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಾ? ಈ ಇನ್ಸಿಡೆಂಟ್ಗೂ ಪಿಂಕಿ ಬರ್ತ್ಡೇಗೂ ಯಾವುದೇ ಸಂಬಂಧ ಇಲ್ಲ. ಪಿಂಕಿ ಬರ್ತ್ಡೇ ಹಾಗೆ ಆಗುತ್ತೆ. ಎಸ್ ಪುಟ್ಟಿ. ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿದೆ, ಬಿಡಕ್ಕಾಗಲ್ಲ. ಹೋಗಿ ನೀವು ಹಿಂದೆ ನೋಡಿ, ಹೇಳಿದ್ ಕೊಡಕ್ ಹೇಳಿಲ್ವಾ? ಹೋಗಿ ನೀವು ಹಿಂದೆ ಬರೀ ಹಿಂದೆ